वास्तव न्यूज में स्वागत है आपका। मैं हूं सरदार। आपने आंदोलन कहीं आंदोलन देखे होंगे, ताकि आंदोलन के भी कहीं मुद्दे होते हैं, किसी के पानी के लिए, रोड के लिए, ना जाने किसी किसी के विरोध आंदोलन होते रहते हैं। मगर ये तो आंदोलन अपनी बहू और बेटे के लिए किया हुआ ये आंदोलन है। अब सबसे बड़ी दुनिया में माँ के सिवा इस दुनिया में कोई भी चीज की अहमियत उतनी बड़ी नहीं होती जितनी माँ की होती है। और आज की दुनिया में इस तरह इस बूढ़ी बुजुर्ग माँ की अब इस पर इतना जुल्म होने लग गया है, ताकि उस जुल्म पर माँ ने कहीं अधिकारियों के दरवाजे खटखटाने के बावजूद भी अपनी माँ पर बेटे और बहू ने जुल्म करना कभी कम नहीं किया। आखिर माजरा क्या है? अब तो यहाँ पर आंदोलन करने लग गई एक माँ आकर अपनी बहू और बेटी के लिए। अब तो ये ताज्जुब की बात लगती होगी आपको, कहीं माँ ने आकर एक बहू बेटी के लिए आंदोलन करते हैं तो सोचो आज का जमाना कहां से कहां चला गया। अब तो माँ के कदमों में जन्नत होती है, ये सारा दुनिया कहता है, ताकि आज माँ अपने बच्चों के लिए ना जाने छोटे से बड़े कर ना जाने कितने सपने देखे होते हैं। आज वो सपनों का आज क्या हो गया है, हमने आपको इसी रिपोर्ट में बताएंगे। मगर इससे पहले इन्होंने जब बहू और बेटे ने घर के बाहर कर दिया, जब इनका कहा कोई सहारा नहीं था, मगर उन्होंने विजयपुर शहर के अब्दुल रजाक दरगाह के वहां पर रहकर, वहां पर मांग कर खाकर इन्होंने आज कुछ लोग यहाँ पर कहीं महिला संगठनों ने आकर यहाँ पर इन्होंने तो आंदोलन करने लग गए हैं। मगर बदनसीबी की बात यह है, ताकि ऐसे बच्चे पैदा होने से बेहतर है, ताकि और औलाद चाहे वो महिला ही क्यों ना हो, क्योंकि आज के जमाना ऐसा हो गया है, ताकि उस जमाने में माँ और बाप की कदर इतनी होती थी, ताकि पूजा करने से भी पाप धोआ नहीं जाता कहते थे। मगर इसलिए वो माँ बाप वो भगवान होते हैं। आज वैसे भगवान के लिए आज यहाँ पर हमने एक रिपोर्ट बता रहे हैं, ताकि उन्होंने ना जाने अपने बेटे के लिए कितने ख्वाब देखे होंगे, आज उस ख्वाब पर जुल्म भी आज इन्हीं माँ के जुबान से सुनाएंगे। आइए देखेंगे एक रिपोर्ट में। ಮಕ್ಕಳಿಗೆ ನೀನೇ ತಾಯಿ ಅಂತ ಹೇಳಿ ನಾವು ಬೆನ್ನತ್ತೀವಲ್ಲ ಎಷ್ಟು ಮಂದಿ ಈಗ ಎಲ್ಲರಿಗೆ ಕೂಡಿಸ್ಲಾತೀನಿ, ಇಲ್ಲೇ ಹೊಸರು ಬರ್ತಾರ, ಹೊಸರು ಕೂಡ ಹೋಗುನ ಅಲ್ಲಿ ಮನೆಗೆ, ತಲೆ ಕೆಡಿಸ್ಬೇಡ ಸುಮ್ಮಿರು. ಸುಮ್ಮಿರು. ನನ್ನ ಹೆಸರು ಪುಷ್ಪ. ನಮ್ಮ ಮಾಲಕರು 22 ವರ್ಷ ಆಯ್ತು. ನನಗೆ 3 ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ಮಗ. ಆಕಿ ನಮ್ಮ ಮಾಲಕರ ನೌಕರಿ ನೀ ಮಾಡು ಅಥವಾ ಒಂದೇ ವರ್ಷದಾಗ ಯಾರೇ ತಗೋಬೇಕಂತ ರೂಲ್ಸ್ ಇತ್ತು. ಅದು ನನಗ್ ಮಾಡಂದ್ರು. ನಾ 5 ವರ್ಷ ಮಾಡಿ 15 ವರ್ಷ ಮಾಡಿ ಏನ್ ಮಾಡ್ಲಿ, ಮಗಳು ಕಲ್ತಾಳ. ಆಕಿಗೆ ಕೊಟ್ಟಾಯ್ತು 40 ವರ್ಷ ಸರ್ವಿಸ್ ಮಾಡ್ತಾಳ. ಆಕಿಗೆ ಕೊಟ್ಟಿನಿ. ಆಕಿ ಕೊಟ್ಟ ಆಕಿಗೆ ಗಂಡನ ಮನೆಗೆ ಹೋಗುವಾಗ 2 ವರ್ಷದ ಪಗಾರ ನಮಗ್ ಕೊಡ್ಬೇಕು. ಆ ಹುಡುಗಿದೊಂದು ಮದ್ವಿ ಮಾಡ್ಬೇಕಂತ ಕರಾರ್ ಮಾಡಿ ಕೊಟ್ಟಿವ್ರಿ ಆಕಿಗೆ. ಆಕಿ ಅಟ್ ಮಾಡಿ ಕೈ ತಕೊಂಡ್ಲಕ್ಕಿ. ಈಗ ಇವ್ರು ಬೀಗ್ರ ಏನದಲ್ರಿ, ಆಕಿಗೆ ಆಕಿ ನೌಕರಿ ಕೊಟ್ಟಿ ಅಲ್ಲೇ ಹೋಗಿ ಬೀಳು ನೀನು, ಇಲ್ಲೇ ಕದಿ ಬೀಗ್ರು ಹೆಣ್ಣಿನ ಕಡೆಯವ್ರು ಅಲ್ಲೇ ಹೋಗಿ ಬೀಳು. ಸಸಿ ತವ್ರ ಮನೆಯವ್ರಿ ಅಲ್ಲೇ ಹೋಗಿ ಬೀಳ್ನಿ. ಅವ್ರ ಅವ್ವ ತಾಳ್ರಿ, ಅವ್ರ ಅವ್ವ, ಅವ್ರ ಅಪ್ಪ, ಆಕಿ ತಮ್ಮ, ನೀ ಅಲ್ಲೇ ಹೋಗಿ ಬೀಳ್ಬೇಕು. ಇಲ್ಲೇಕಿರ್ತೀನಿ. ಸೊಸಿನ ಒತ್ತಾಡ್ರಿ. ನಮ್ಮ ಅಪ್ಪ 4 ಎಕರೆ ಹೊಲ ಮಾರಿ ನಾನ್ ಈ ಮನಿ ಕೊಟ್ಟಾನೆ. ಈ ಮನಿ ನಿಂದಲ್ಲ, ನಂದ್. ಈ ಮನಿ ಸೊಸಿ, ಈ ಮನಿ ನಂದದ, ನಡಿ ಹೊರಗ, ನೀ ಇರ್ತಕ್ಕದ ಅಲ್ಲಿ ನಡಿ ಹೊರಗ ಅಂತ ಒಡಿ ಹೊಡೆದಕ್ಕೆ ಹೊರಗ ಹಾಕ್ಯಾರ ಇಬ್ರು ಕೂಡ. ನಾನು ಅಲ್ಲಿ ಹೋಗಿ ಈಗ 6 ತಿಂಗಳಾಯ್ತ್ರಿ. ಈಗ ಇದನ್ನ ಹಾಕಿ ತಿರ್ಗಾಡಕತ್ತೀನಿ. ದರ್ಗಾದಾಗ ಅದೀನಿ ನಾನು. ಜೋಡ್ಗುಂಡ್ ದರ್ಗಾದಾಗ ಎಲ್ಲಾನು ಫೋಟೋ ತಕೊಂಡ್ ಎಲ್ಲಾನು ಐತೆ ಅಲ್ಲಿ. ಅವ್ರ ನನಕ ನಿನ್ನೆ ಅಳುವಳು ಹತ್ರ ಅವ್ರು ಏನು ನಾ ದುಡುದು ಅರ್ಬಿ ಮಾರಿ ಚಡ್ಚಂದಿಂದ ಅರ್ಬಿ ತಂದು ಅರ್ಬಿ ಮಾರಿ
ದುಡಿದು ಮನಿ ಅರಿಬಿ ಹಾಕಿ ರೊಕ್ಕಗೊಳೆ ಮಾಡಿ ಮನಿ ಕಟ್ಸಿನ ನಮ್ ಸಾಹೇಬ್ರು 2 ಕೂಲಿ ಕಟ್ಟಿದ್ರು. ನಾ ಮ್ಯಾಲ್ 3 ತಳಗ್ 3 6 ಕೂಲಿ ಕಟ್ಟಿ ನಾನು. 6 ಕೂಲಿ ಕೊಟ್ಟಿ ಮಗನಿಗೆ ಮತ್ ಯಾರಿಗ್ ಮಾಡ್ತಾರ್ರಿ? ಮಗನಿಗೆ ಮಾಡ್ತಾರ. ಯಾರು ಹೊರಿನವ್ರಿಗೆ ಯಾರೇ ಮಾಡ್ತಾರ? ಗೌರ್ಮೆಂಟ್ ನೌಕರಿ ಆಕಿ ಕೊಟ್ಟಿನಿ, ಈಕಿಗೆ ಚಲೋ ಮನಿ ಕೊಟ್ಟಿನಿ. ನನ್ ಮಗನಿಗೆ ನೌಕರಿ ಬೇಕಲ್ಲ. ನನ್ ಮಗನಿಗೆ ಇರ್ಲಿ, ನನ್ ಮಗ ನೌಕರಿ ಇಲ್ಲ ನನ್ ಮಗನಿಗೆ ಮನಿ ಇರ್ಲತ್ತೆ ನಾ ಮನಿ ಮಾಡಿ. ಈಗ ಶಶಿ ಬಂದು 6 ತಿಂಗಳು ಕಂಪ್ಯೂಟರ್ ಕ್ಲಾಸಿಗೆ ಹಚ್ಚಿದೆ, ಬೇಕ್ ಅಡ್ಮಿಷನ್ ಮಾಡಿದೆ. ಆಕಿ ಚಂದಾಗಿ ಇಟ್ಕೊಂಡೆ. ಆಕಿ ಏನು ಒಟ್ಟ ಅದಕ್ಕೇನು ಟಾರ್ಚನೆ ಮಾಡಿ ಇಲ್ಲ. ನಾವ್ ಹೊರಗೆ ಹೋಗ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಾಂಡೆ ತಗೊಂಡು ಹೋದೋಡ್ರಿ ಹೊರಗೆ. ಬಾಂಡೆ ತಗೊಂಡು ಅವ್ರ 3 ಮಂದಿ ಪೊಲೀಸರು ನನ್ನ ಮನೆಗೆ ಬಂದು, ನೀ ಆ ಹುಡುಗಿ ಬಾಂಡೆ ಕೊಡೋಲಾಗತ್ತ, ಅವ್ರ ಹೊರಗೆ ಮಾಡ್ಕೊಂಡ್ ತಿಂತಾರತ್ತ, ನೀ ಬಾಂಡೆ ಕೊಡು ಮೊದಲ ಅಂತ. ಇದಿಲ್ರಿ, ಮಹಿಳಾ ಕಿಲ್ಲಿ ಗಾಂಧಿ ಚೌಕದಲ್ರಿ, ಮಹಿಳಾ ಪೊಲೀಸ್ ಸ್ಟೇಷನ್ ಬಂದು ಬಾಂಡೆ ಕೊಡು ಅವ್ರು ಅತ್ತಂದು. ಬ್ಯಾಡ್ರಿ ಸರ್, ಒಬ್ಬನೇ ಮಗ ಅದಾನ, ಮಗ ಹೋದ್ರ ನಾ ಏನ್ ಮಾಡ್ಲಿ? ಇರ್ಲಿ ಮಗ ನನ್ನಂತೇಳಿ ಇರ್ಲಿ. ಇಲ್ಲ ನಾವ್ ಹೊರಗೆ ಇರ್ತೇವ್, ನಮ್ ಬಾಂಡೆ ನಮ್ ಬೇಕಾದ್ರೆ ಅವ್ರ ಬಾಂಡೆ ಅವ್ರಿಗೆ ಕೊಟ್ಟಿನಿ. ಎಲ್ಲಾ ಹೊರಗೋಯ್ತಾರ್ರಿ ಬಾಂಡೆ. ಹೊರಗಿದ್ದು ಒಂದ್ ಮಗನ್ ಹಡ್ದಾರ. ಈಗ ಒಂದ್ ಮಗನ್ ಹಡ್ದಾಡ್ರಿ ಹೊರಗಿದ್ದೆ. ಇಲ್ಲಿ ಒಂದ್ ಮಗನ್ ಹಡೋದು. ಈಗ ಮತ್ತ ಹೊರಗಿದ್ದರಿ 2 ವರ್ಷ ಹೊರಗಿದ್ದು ಒಂದ್ ಮಗನ್ ಹಡೋದು. ಮತ್ತ ಅವನ್ ಬಿಟ್ಟು ಎಲ್ಲ ಹೇಳಾರಿ ತವ್ರ ಮನಿಗ್ ಹೋಗ್ಯಾರ. ಅವ್ನಿಗೆ ಹೇಳಾರಿ ಅವ ಅಳ್ಕೋತ ಕರ್ಕೋತ ನನ್ ಮನಿಗ್ ಬಂದಾರ. ಈಗ ನಿಮ್ ಮನೆಯೊಳಗೆ ಎಡ್ಸಾಕ್ ಕೊಡ್ಸಾಕತ್ತಾರೋ? ಇಲ್ರಿ, ನನಗ್ ಒಟ್ಟ ನನಗ್ ಬ್ಯಾಡ ತಾಡ್ರಿ. ನನಗ್ ನಾ ಹೋಗಿದ್ರು ಮಗ ಹೊಡೆದ್ ಹೊರಗ ಇಬ್ರು ಕೂಡ ಆಕಿ ಹೊಡಿಯಾಕಿ ಕಾಲ್ ಆಕಿ ಹೊಡಿದ್ ಮಾಡ್ಬೇಡಿ ನನಗ್ರಿ. ಆಕಿ ಮಗ ಶಶಿ ಅತ್ತಾಳ್ರಿ, ಆಕಿ ಹೊಡಿದ್ ಮಾಡ್ಬೇಡ. ಆಕಿನ್ ಕಾಲ್ ಮುರಿದ್ ಮೂಲೆಕ್ ಹಾಕಾಕಿ. ಆಕಿ ಸೊಕ್ಕ ಬಾಳದ ಅತ್ತಾಡ್ರಿ. ಹೊಡಿದು ಕುತ್ತಿಗೆ ಹಚ್ಕೋದು, ದನ್ ಹೊಡಿದು ಒದಿದು ಮಗನ್ ಮುಂದೆ ಆಕಿ ಹೆಂಡತಿ ಮುಂದೆ ರೀ. ಕುತ್ತಿಗೆ ಹಚ್ಕೋದು, ದನ್ನ ತೊಯ್ದು ನುಗ್ಸುದು. ನಂದು ನೋಡಿದ್ರೆ ನಮ್ದು ದೇವರೇ ಬಲ್ಲ ರೀ ಸರ್. ನಮ್ದು ನನಗೆ ಹ್ಯಾಂಗ ಎಲ್ಲಿ SP ಅವ್ರ ಕಡೆ ಹೋದೆ, DC ಅವ್ರ ಕಡೆ ಹೋದೆ, ಪೊಲೀಸ್ ಸ್ಟೇಷನ್ 1 ತಿಂಗಳ ಪೊಲೀಸ್ ಸ್ಟೇಷನ್ ತಿರುಗಾಡಿ ನಾನು. ನನಗೆ ಯಾರು ನ್ಯಾಯ ಕೊಟ್ಟಿಲ್ಲ. ಆಕಿ ಮನಿ ಸ್ವಚ್ಛ ಅದಾವ, ಆಕಿ ಮನಿ ಬೇಕೆ, ಆಕಿ ಮನ್ಯಾಗ ಇರ್ಬೇಕೆ ಅಂತಾರ. ಮನ್ಯಾಗ ಇರ್ತೀನಿ, ಆಕಿ ಕೂಡ ಇರ್ತೀನಿ. ನಾಳೆ ಆಕಿ ನಾ ಬೇಡಾಗ್ಯದ, ಆಸ್ತಿ ಬೇಡಾಗ್ಯದ, ನಾನ್ ಆಸ್ತಿ ಬೇಕಾಗ್ಯದ. ಆಕಿಗೆ ಆಸ್ತಿ ಬೇಕಾಗ್ಯದ. ಆಸ್ತಿ ಸಂಬಂಧ ಬಂದಾಳ ಆಕಿ. ಮತ್ತ PSI ಮೇಡಮ್ ಹೇಳಿ ನಾ ತಾಯಿ ಗತೆ ನೋಡ್ಕೋತೀನಿ ಅಂತ ಹೇಳಿ ಬಂದು 8 ದಿನದಾಗೆ ನನ್ ಒದ್ ಹೊರಗೆ ಹಾಕಂದು. ಈಗ ಹೋಗಿ ಆಕಿ ಕೂಡ ಇದ್ರೆ ಅಂದಾಗ ವಿಸಾ ಕಲಿಸ್ಕೇಸಿ ನಮ್ಮ ನನ್ಗೆ ವಿಸಾ ಕಲ್ಸಾಳ ಅಂದ್ರೆ ಒಳಗ್ ಹಾಕ್ತಾರ ಇಲ್ಲಿ ನನ್ನ. ಅವ್ರ ಕೂಡ ನಾ ಹೆಂಗಿರ್ಲಿ? ನನ್ಗೇನು ಸಲ ನಿಮಿತಿ ಕೊಡ್ತಾಳ, ನನ್ ಮನ್ಕೊಳಕ್ ಬಿಡಂಗಿಲ್ಲ, ನನ್ಗ್ ರೊಟ್ಟಿ ಕೊಡಂಗಿಲ್ಲ, ಹಿಟ್ಟು ಕೊಡಂಗಿಲ್ಲ. ಕೂಡಿದ್ರೆ ಹಿಂಗಂತಾಳ. ಮತ್ತೀಗ 5,000 ರೂಪಾಯಿ ಬಾಡಿಗೆ ಕೊಡ್ತೀನಿ, ಬಾಡಿಗೆ ಅದಕ್ಕೂ ತಯಾರಿಲ್ಲ. ನಾ ಎಲ್ಲಿ ಹೋಗ್ಲಿ? ನನಗೇನು ನೀವು ಎಲ್ಲಾರು ಕೂಡ ನನಗೆ ವಿಸಾ ಕೊಡ್ರಿ, ನಾ ಸಾಯ್ತೀನಿ ಬಾದ್ದು. ಆರ್ಡರ್ ಮಾಡ್ಯಾರ್ರಿ, AC ಅವ್ರು ಆರ್ಡರ್ ಮಾಡ್ಯಾರ, DC ಅವ್ರು ಮಾಡ್ಯಾರ, ಮುದುಕಿ ಮನಿ ಕೊಡೋತ್ ಮಾಡ್ಯಾರ. ಆದ್ರೂ ಯಾರು ನನಗ್ ನ್ಯಾಯ ಕೊಡ್ತಾ ಇಲ್ಲ. ಯಾರು ನನ್ ನ್ಯಾಯ ಕೊಡ್ತಾ ಇಲ್ಲ, ಯಾರು ನನ್ನ ಮನಿ ಸುತ್ತ ಕೊಡ್ತಾ ಇಲ್ಲ. ಅವ್ರು ರಿಜಿಸ್ಟರ್ ಮಾಡಿ ಕೊಟ್ಟಾರ್ರಿ. SP ಅವ್ರ ಸೈನು ತಗೊಂಡದ್ರಿ. ತಗೊಂಡ್ ಹೋಗಿ PSI ಮೇಡಮ್ ಕೊಟ್ಟದ್ರಿ. ನನ್ ಕೈಲಿ ಆಗುದಿಲ್ಲ, ಆಕಿ ಪ್ರೆಗ್ನೆಂಟ್ ಅದಾಳ, ಊರ್ಲ್ ಹಾಕೊಳಕ್ ಓಡಾಡ್ತಾನ, ಅವ್ರಿಗೆ ಮನಿ ಖಾಲಿ ಮಾಡ್ಸುದಿಲ್ಲ ಅಂತಾರ್ರಿ ಅವ್ರು. ನಾ ಖಾಲಿ ಮಾಡ್ಸುದಿಲ್ಲ. ನಾಳೆ ಆಕಿಗೆ ಏನಾರ ಐತ ನನ್ ನೌಕರಿ ಹೋಗೈತಿ. ನೀವ್ ಬಾಳ ಇದು ಮಾಡ್ಕೋಬೇಡ್ರಿ. ನಿಮ್ ಹೆಸರು ಹೇಳ್ರಿ. ಎಲ್ಲಿ ಹೋಗ್ಲಿ ನನಗ ದಾರಿ ತೋರಿಸ್ರಿ. ಎಲ್ಲಾರು ಕೂಡ ವಿಸಾ ಕೊಟ್ಟು ಬಿಡ್ರಿ, ಮಣ್ಣು ಕೊಡ್ರಿ. ನಗನಾಗ್ತಾ ಎಲ್ಲಾರು ನೀವು ನನಗ್ ಮಕ್ಳು, ನನಗ್ ಮಗ ಇಲ್ಲ, ಸೊಸೆ ಇಲ್ಲ, ಯಾರು ಮಕ್ಳು ಇಲ್ಲ ನನಗ. ನಾ ಹೊಂಟತೀನಿ. ನಾ 6 ತಿಂಗಳಾಯ್ತ್ರಿ, ನನಗೆ ಯಾರು ಕೇರ್ ಮಾಡಲ್ಲಾಗ್ಯಾರ. ನಾ ಗಿಡ ಮೇಗಿನ ಹಾಕಿತೀನಿ, ನಾನು ಬೇಡ್ಕೊಡ್ತಿಲ್ಲಕತ್ತೀನಿ. ನಾನು ನನ್ ಗಂಡ 10 ಸಾವಿರ ಪೆನ್ಷನ್ ಅದ, ನನಗೆ ಏನು ಇದ್ದು ಇಲ್ಲ. ನನಗ್ ಮನಿ ಕೊಡಸ್ರಿ, ಇಲ್ಲಾಂದ್ರೆ ನನಗ್ ಸಾಯಿ ಹೊಡ್ರಿ, ನನಗೇನು ಬೇಡ. ನನಗೆ ಟಾರ್ಚರ್ ಕೊಡಾಕತ್ತಾರ. ನನಗೆ ನಿಂದ್ರು ಕೊಡಲಾಗ್ಯಾರ ಮನ್ಯಾಗ.
ನಮ್ಮ ಅಪ್ಪ 4 ಎಕರೆ ಹೊಲ ಮಾರಿ ಕೊಟ್ಟಾನೆ. ಈ ಮನಿ ನಂದ್ ಐತಿ. ನೀ ನನ್ ಮನಿಗ್ ಬರ್ತಕ್ಕಂತಲ್ಲ ಆತಾಡ್ರಿ ಸೊಸಿ. SP ಅವ್ರಿಗೆ ಇದ್ರ ಬಗ್ಗೆ ಹೋಗಿದ್ರಿ? ಹ್ಞೂರಿ, ಏನಂದ್ರಿ SP ಅವ್ರು? ಅವ್ರು ರಿಜಿಸ್ಟರ್ ಏನಂದ್ರಿ SP ಅವ್ರು? ಸಿ ಅವರು ರಿಜಿಸ್ಟರ್ ಮಾಡಿ ಕೊಟ್ಟಿದ್ರಿ. ಆ ರಿಜಿಸ್ಟರ್ ನೋಡಿಕೆ ಸಹಿ ಮಾಡಿ ಕೊಟ್ಟಾರಿ. ತಿಂಗಳ ಅವ್ರಿಗೆ ನಿಮಗ 5,000 ರೂಪಾಯಿ ಕೊಡ್ಬೇಕಂತಂದ ನಾ ಅವ್ರಿಗೆ ಕೊಡ್ತೀನ್ರಿ. 1 ಮನಿ ಬಾಡಿಗೆ 3 ಮನಿ ಅದಾವ್ರಿ. 2 ಬಾಡಿಗೆ ಕೊಟ್ಟೇವ್ರಿ. ಮ್ಯಾಲ ನಾವ್ ಅದೇವ್ರಿ. ನನಗ ಬಾಳ ಟಾರ್ಚರ್ ಕೊಡಕತ್ತಾನ. ನನ್ ಮನ್ಕೊಳಕ್ ಬಿಡುದಿಲ್ಲ, ನನ್ಗ ಊಟ ಕೊಡುದಿಲ್ಲ, ಅದು ಕೊಡುದಿಲ್ಲ, ಇದು ಬ್ಯಾಡ. 5,000 ರೂಪಾಯಿ 1 ಮನಿ ಬಾಡಿಗೆ ನಾ ಕೊಡ್ತೀನಿ, ನೀವ್ ಹೊರಗಿರಿ. ನಾ ಇರುತ್ತಾನ ನನ್ನ ಮನ್ಯಾಗ ನಾ ಇರ್ತೀನಿ. ಅಲ್ಲಿ ಹೂ ಅಂದಿದ್ದಾರೆ ಅವ್ರು. ಎಲ್ಲಿರಿ? ಅಲ್ಲಿ ಹೂನೇನಲ್ರಿ ಅವ್ರು. ನಾ ಮನಿ ಬಿಡುದಿಲ್ಲ, ಒಟ್ಟು ನಾ ಮನಿ ಬಿಡುದಿಲ್ಲ. ನೀ ಏನ್ ಮಾಡ್ತಿ ಮಾಡ್ ನನಗ, ನಾ ಮನಿ ಬಿಡುದಿಲ್ಲ. ನಿಮಗ್ ಮನಿ ಬೇಕೀಗ? ನನಗ್ ಮನಿ ಬೇಕ್ರಿ. ನನ್ ಮನಿ ನನಗ್ ಬೇಕು. ನಾವ್ 1 ಮನಿ ಅವನಿಗೆ ಅನ್ಯಾಯ ಮಾಡೋದಿಲ್ಲ. ಅವನಿಗೆ ನೌಕರಿ ಇಲ್ಲಲ್ಲೋ 1 ಮನಿ ಬಾಡಿಗೆ ಅವನಿಗೆ ಕೊಡ್ತೀನಿ. ನಾ 1 ಮನಿ ಬಾಡಿಗೆ ಅವನಿಗೆ ಕೊಡ್ತೀನಿ. 1 ಮನಿ ಬಾಡಿಗೆ ನಂದ್ ರಿಪೇರಿ, ಗರ್ಪಟ್ಟಿ, ನಳದ್ ಬಿಲ್ಲ, ಲೈಟ್ ಬಿಲ್ಲ. ನಾನ್ ದೊಡ್ಡ ಆಪರೇಷನ್ ಆಗ್ಯದ. ನನಗ್ ತಿಂಗಳ 5,000 ರೂಪಾಯಿ ಖರ್ಚದ ನಂದು. ನಾ ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ, ನಾ ಹ್ಯಾಂಗ್ ಮಾಡ್ಲಿ? ಈಗ ದರ್ಗಾದಾಗ ಭಿಕ್ಷೆ ಬೇಡ್ಕೊಂತಿಲ್ಲ ಅಂತಿನ. ನನ್ ಗಂಡ ಗೌರ್ಮೆಂಟ್ ನೌಕರದಾರ. ನನಗೆ ನನ್ ಮಗ ಸೊಸಿ ಪರಿಸ್ಥಿತಿ ನನಗ್ ತಂದಿಟ್ಟಾರ. ನನ್ಗ ಏನ್ ಮಾಡ್ತೀರಿ ಈಗ? ನನಗೆ ನ್ಯಾಯ ಕೊಡಿಸ್ತೀರಿ ಇಲ್ಲ ವೀಸಾ ಕೊಡ್ರಿ. PSI ಮೇಡಮ್ ಅವ್ರ ಅಂತೇಳಿ 8 ಸಲ ಹೋಗಿನ್ರಿ. ಏನ್ ಆಕಿ ಪ್ರೆಗ್ನೆಂಟ್ ಅದ, ನನ್ ಕೈಲಿ ಆಗುದಿಲ್ಲ ತಾರ್ರಿ ಅವ್ರು. ಮೇಡಮ್ ಏನಾರ ಆಯ್ತ ನನ್ ಮ್ಯಾಲ ಬರ್ತೈತಿ, ನನ್ಗ ಆಗುದಿಲ್ಲ. ನಡ್ಕ ನೌಕರಿ ಕಳ್ಕೊಳ್ಳೋ ನಾನು ಹೋಗಿರ್ಬೇಕು. ಅಲ್ಲೇ 1 ಮನ್ಯಾಗಿರು. 1 ಮನ್ಯಾಗಿರು. 1 ಮನ್ಯಾಗಿದ್ರೆ ನನ್ ರಾತ್ರಿ ತೆಲುಗು ಬಾಕಿ ಸಾಯಿ ಹೊಡಿತಾಳಕಿ. ನಾನು ಒಟ್ಟು ನಾ ಬ್ಯಾಡಾಗ್ಯದ. ಆಕಿಗೆ ಆಸ್ತಿ ಬೇಕಾಗ್ಯದ್ರಿ. ಎಲ್ಲಿ ಇದಾರೆ ಇದು ಓನೀರ್? ನಿಮ್ಮ ಹೂಕೋಡ್ ಮಠಾರಿ, ಸೋಲಾಪುರ, ಎಲ್ಲಾರ್ ಲಿಂಗೇಶ್ವರ ನಗರ. ನಿಮ್ಮ ಹೆಸರು? ನನ್ನ ಹೆಸರು ಪುಷ್ಪಾರಿ. ಮಗನ ಹೆಸರು? ಶಿವಕುಮಾರ್. ಸೊಸೆ ಹೆಸರು? ರಾಜೇಶ್ವರಿ. ಅವರು ಮನೆಯವರು ಗೌರ್ಮೆಂಟ್ ಜಾಬ್ ಇದ್ದವ್ರು. ಅವರು ಮನೆಯವ್ರು ಇದ್ದಾಗ ಅವ್ರೊಂದು ಲೆಕ್ಕದ ಮ್ಯಾಗ ಬಾಳ ಚಲೋ ಸಂಸಾರ ಅವ್ರದ್ದು. ಹಂಗಿದ್ದವ್ರು ಈಗ ಮಗನ ಮ್ಯಾರೇಜ್ ಮಾಡಿಕೊಟ್ಟ ಕೂಡ್ಲೇನೆ ಸಸಿ ಬಂದ್ ಕೂಡ್ಲೆ ಸಸಿ ಬಡದು ಹೊಡೆದು ಹೊರಗೆ ಹಾಕಿ ಎಲ್ಲಾ ಇದು ಟಾರ್ಚರ್ ಕೊಟ್ಟು ಆಕಿ ಕುತ್ತಿಗೆ ಮ್ಯಾಗ ಕಾಲಿಟ್ಟು ಆಕಿಗೆ ಸಾಯ ಹೊಡಿತೀನಿ ಅನ್ನೋ ಪ್ರಯತ್ನ ಮಾಡಿ ಎಲ್ಲಾ ಮಾಡಿ ಆಕಿ ಟಾರ್ಚರ್ ಕೊಟ್ಟಿಂದ ಆಕಿ ಎಲ್ಲಿ ನನ್ನ ಸಾಯ ಹೊಡಿತಾರೋ ಅಂತ ಹೇಳಿ ಆಕಿ ಅಂಜಿ ಹೋಗಿ ಬಾಬಾ ಜೋಡ್ಗುಮಟ ಅಂದ್ರ ಇಲ್ಲಿ ಒಂದು ಮುಸ್ಲಿಂ ದೇವಸ್ಥಾನ ಅದ ಬಿಜಾಪುರಲ್ಲಿ. ಒಂದು ಬಾಬಾ ಸಾಹೇಬ್ ಅಂತ ಹೇಳಿ ಅದು ಇವ್ರ ಜೋಡ್ಗುಮಟ ದರ್ಗಾ ಅಂತ ಐತಿ. ಆ ದರ್ಗಾದಾಗ ಅಲ್ಲಿ ದರ್ಗಾದವ್ರು ಆಶ್ರಯ ಕೊಟ್ಟಿದಾರ ಆಕಿಗೆ 6 ತಿಂಗಳಿಂದ. ಆಕಿಗೆ ಅನ್ನ ನೀರ ಎಲ್ಲ ಅವರೇ ಆಶ್ರಯ ಕೊಟ್ಟು ಇಟ್ಕೊಂಡಿದ್ರು. ನಾವೇನೋ ಆಕಸ್ಮಿಕ ಅವ್ರಿಗೆ ಹೋಗಿ ಭೇಟಿಯಾದೇವಿ. ಭೇಟಿಯಾಗಿ ಏನಾಗೈತವ ನನಗೆ ಹಿಂಗೆಲ್ಲ ಆಗೈತವ ನಂದು, ನಾ ಹಿಂಗ್ ಮನಿ ಬಿಟ್ಟು ನನಗ್ ಹೊರಗೆ ಹಾಕ್ಯಾರ ಅಂದ ಕೂಡ್ಲೇನೆ ನಮ್ಮ ಮಹಿಳಾದವರು ಅವ್ರಿಗೆ ನ್ಯಾಯ ದೊರಕಿಸ್ಬೇಕಂತ ಹೇಳಿ ಸುಮಾರು ಒಂದು 3 ತಿಂಗಳಿಂದ ಅವ್ರು ಬೆನ್ ಹತ್ತಿದಾರ. ಮತ್ತೆ DC ಆಫೀಸ್, AC ಆಫೀಸ್, SP ಸಾಹೇಬ್ರು ಎಲ್ಲಾ ಸ್ಟೇಷನ್ ಎಲ್ಲಾ ಮುಗ್ದವ್ರಿಗೆ ಅವ್ರು AC ಸಾಹೇಬ್ರು ಅವ್ರಿಗೆ ಆರ್ಡರ್ ಏನ್ ಮಾಡಾರತ್ತಂದ್ರ ಮನಿ ಆಕಿಗೆ ತಾಯಿಗೆ ಕೊಡ್ಬೇಕು, ಮಗ ಮನಿ ಬಿಟ್ಟು ಹೊರಗೆ ಹೋಗ್ಬೇಕು. ಮಗನಿಗೆ ಏನದ 1 ಮನಿದ ಬಾಡಿಗೆ 4,500 ರೂಪಾಯಿ ಅವನಿಗೆ ಕೊಡ್ಬೇಕು. ಆ ಮುದುಕಿ ಇರುತ್ತಾನ, ಆಕಿ ಮುದುಕಿ ಇರುತ್ತಾನ. ಆ ಮುದುಕಿ ಸತ್ತ ಬಳಕ ಅವ ಆ ಮನಿಗೆ ಹೋಗ್ಬೇಕು ಅಂತ ಹೇಳಿ ಅವ್ರು ಆರ್ಡರ್ ಮಾಡಿದ್ರು. ಯಾರು? AC ಅವರು ಆರ್ಡರ್ ಮಾಡಿದ ಪ್ರಕಾರ ಅವ್ರ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಅವ್ರ ತಾಯಿ ಹೋಗಿ ಹಿಂಗೆಲ್ಲ AC ಅವ್ರು ಆರ್ಡರ್ ಮಾಡ್ಯಾರ, ನನಗದು ಮನಿ ದಯವಿಟ್ಟು ಖಾಲಿ ಮಾಡಿ ಕೊಡ್ರಿ ಅಂತ ಅವ್ರ ತಾಯಿಯವ್ರು ಹೋಗಿ ಅಲ್ಲಿ ಬೇಡ್ಕೊಂಡಾಗ ಅವರು ಅಲ್ಲಿ ಏನ್ ಅಧಿಕಾರಿ ಅದಾರ ಅವ್ರು ಹೋಗಿ ಅಲ್ಲಿ ಕೇಳದ್ ಕೂಡ್ಲೆ ಅವ್ರ ಮನಿಗೆ ಹೋಗಿ ಕೇಳಿದ ಕೂಡ್ಲೆ ನಾನು ಊರ್ಲ್ ಹಾಕೋತೀನಿ, ನನ್ನ ಹೆಂಡತಿ 3 ತಿಂಗಳು ಪ್ರೆಗ್ನೆಂಟ್ ಇದ್ದಾಳ, ಆಕಿ ಸಾಯ್ತಾಳ ಅಂತ ಹೇಳಿ ಅವ್ರ ಡಿಪಾರ್ಟ್ಮೆಂಟ್ ದವ್ರಿಗೆ ಅಂಜಿಕೆ ಹಾಕಿ ಅವ ಮನಿಗೆ ಖಾಲಿ ಮಾಡ್ತಾ ಇಲ್ಲ. ಈ ಮುದುಕಿ ಅಷ್ಟದಾಯ್ತು. ಈಕಿ ತಾಯಿ ಎಷ್ಟು ದಿವಸ ಹೊರಗ ಮಳಿ ಚಳಿ ಒಂದ್ ಏನೋ ಆಕಿಗೆ ಒಂದ್ ಸ್ವಲ್ಪ BP ಶುಗರ್ ಎಲ್ಲಾ ಇದೆ. ಅಂತ ಮಳಿ ಚಳಿ ಒಳಗ ಆ ಮಸೂತಿ ಮಗ್ಗಲ್ದಾಗ ಮಕ್ಕೋತಾಳಕಿ. ಮನಿ ಅದು ಏನಿಲ್ಲ. ಮತ್ತ ಅದು ಹೆಚ್ಚು ಕಮ್ಮಿ ಆದ್ರ ಈಗ ಆಡಳಿತಿಯವ್ರೇ ಕಾರಣ ಅಂತ ಹೇಳಿ ನಾ ಹೇಳ್ತಾ ಇದ್ದೀನಿ. ಯಾಕಂದ್ರ ಈ ಮುದುಕರಿಗಾಗ್ಲಿ ಒಂದ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವ್ರಾಗ್ಲಿ ಇದಕ್ಕ ನೇರ ಹೊಣೆಗಾರ ಆತಾರ. ಯಾಕಂದ್ರ ಆ ಮುದುಕಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಅಕ್ಕಿಗೆ ಅಂತವ್ರಿಗೆ ಅವ್ರ ಮನಿತನ ಹೋಗಿ ರಕ್ಷಣೆ ಕೊಟ್ಟು ಅಕ್ಕಿಗೆ ಅಲ್ಲಿ ಇರುವಂಗ ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರ ಮಗ ಸಸಿ ಹೆಂಗ್ ಅದಾರ ದುಡ್ಕೊಂಡ್ ತಿನ್ನುವಂತ ಅವ್ರಿಗೆ ಕೆಪಾಸಿಟಿ ಅದ, ಆ ಮುದುಕಿಗೆ ಏನೂ ಇಲ್ಲ. ಅಂತವ್ರು ನೀವು ಒಳಗಿಟ್ಟು ಈ ಮುದುಕಿಗೆ ನೀವು ನ್ಯಾಯ ದೊರಕಿಸ್ಕೊಡಂಗಿಲ್ಲ ಅಂದ್ರ ಇದು ಸರಿ ಅನ್ಸಂಗಿಲ್ಲ. ಅದಕ್ಕೆ ನಾ ಈ ಮುಖಾಂತರ ಏನ್ ಹೇಳ್ತಾ ಇದೀನಿ ಅಂತಂದ್ರ ಈ ಸದ್ಯಕ್ಕೆ ನಾನು ಈಗ ಹೇಳಾಕತ್ತಿದ್ ಇಷ್ಟೇ. ಈಗ ನಾವು ಮಹಿಳಾ ಸಂಘಟನೆದವರು
ಮತ್ತೆ ನಾ ದೌರ್ಜನ್ಯ ಕಮಿಟಿ ಏನ ಈ ಸದ್ಯಕ್ಕೆ ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರ SC/ST ದೌರ್ಜನ್ಯ ಕಮಿಟಿ ಸದಸ್ಯರು ಯಾರೇ ಹೆಣ್ಮಕ್ಳ ಮ್ಯಾಗ ದೌರ್ಜನ್ಯ ಆದ್ರೆ ಕೇಳುವಂತ ಹಕ್ಕು ನಮಗ್ ಇರ್ತೈತಿ. ಅದಕ್ಕೆ ನಾ ಇಟ್ಟು ದಿನ ಅವ್ರು ಮಾಡ್ತಾರ ಆಕಿ ತಾಯಿ ದಿನ ಬಂದು ನಾನು ಭೇಟಿ ಆದ್ರೂ ಕೂಡ ಇರ್ಲಿ ಅವ್ರು ಮಾಡ್ತಾರ, ಮಹಿಳಾದವ್ರು ಬೆನ್ನತ್ತಾರ ಅಂತ ಹೇಳಿ ನಾವು ಅವ್ರ ವಿಚಾರ ನಾವು ತಲೆ ಹಾಕೊಂಡಿದ್ದಿಲ್ಲ. ಈಗ ಸದ್ಯಕ್ಕೆ ನಮ್ಮ ಸಂಘಟನೆದವರು DSS ದವರು ಎಷ್ಟು ಜನ ಅದೇವಿ ಎಲ್ಲರೂ ಕೂಡಿ ಆಕಿ ಮನಿತನ ಹೋಗಿ ಅವ್ರನ್ನ ಮಾತ್ರ ನಾವು ಹೊರಗಾಕಿ ತಾಯಿನ ಒಳಗಿಡ್ತೀವಿ ಅಂತ ಹೇಳಿ ನೇರ ನಾನು ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಮೇಡಮ್ ಇದು ಏನು ಸೊಸಿ ಅಷ್ಟೇನೆ ಬಡಿತಾರ ಅಥವಾ ಇಲ್ಲ ಸಸಿ ಕೂತ್ ಮಜಾ ನೋಡ್ತಾಳ, ಮಗ ಬಡಿತಾನ. ಯಾಕಂದ್ರ ಅವ್ ಗಣಮಗ ಅದಾನ, ಅವ ಈ ಮುದುಕಿನ ಬಡದ್ರ ತಾಳ್ಕೋತಾಳ ಹೆಂಗ? ನಂದು ಒಂದು ಪ್ರಶ್ನೆ, ತಾಳ್ಕೊಳ್ಳೋ ಕೆಪಾಸಿಟಿ ಆಕಿ ಬಲ್ಲಿಲ್ಲ, ಎಲ್ಲ ಮೆತ್ತಗಾಗಿರ್ತಾವ್, ಶುಗರ್ BP ಮುದುಕಿ ಯಾವ ಟೈಮ್ದಾಗ ಆಕಿ ಗಪ್ ಆಗ್ತಾವ ಗೊತ್ತಿಲ್ಲ, ಹೊಡಿ ಟೈಮ್ದಾಗ. ಈಗ ಹೆಣ್ಣು ಮಕ್ಕಳ ಕಡೆ ನೀ ಹೋಗಿ ಅಲ್ಲಿರು ಏನ್ ಅವ್ರ ಅಪ್ಪನ ಈಗ ಅವ್ರು ನಿಮಗೊಂದು ಇದು ಹೇಳಿದ್ರು, ಅವ್ರು ಹೇಳಿಕೆ ಹೇಳಿದ್ರು, ಅಪ್ಪನ ನೌಕರಿ ಮಗಳ ದೊಡ್ಡಕ್ಕೆದಾಳ ಅಂತ ಹೇಳ್ಕೊಟ್ರು. 2 ವರ್ಷ ಅವ್ರು ನೋಡೋ ಕರ್ತವ್ಯ ಇತ್ತು, ಅವ್ರು 2 ವರ್ಷ ನೋಡ್ಬಿಟ್ರು. ಈಗ ಅಕ್ಕಿದು ಮನಿ ಸಂಸಾರ ಮಕ್ಕಳು ತಿರ್ತದ. ಹೆಣ್ಣು ಮಕ್ಕಳು ನೋಡೋ ಕರ್ತವ್ಯ ತಾಯಿಗೆ ಇರಂಗಿಲ್ಲ, ಗಂಡಸ್ ಮಗನೇ ನೋಡ್ಬೇಕಂತಿರ್ತೈತಿ. ಈ ಗಂಡಸ್ ಮಗ ನೀ ನೋಡ್ಲಿಲ್ಲಪ್ಪ ಅಂತಂದ್ರ ಆಕಿ ತಾಯಿ ಎಲ್ಲಿ ಹೋಗ್ಬೇಕು? ಹೆಣ್ಣು ಮಕ್ಕಳು ಯಾಕೆ ನೋಡ್ತಾರ? ಸ್ವಂತ ಮನೆ ಇದ್ರೂನು ಹೊರ ಮಕ್ಕಳು ಪರಿಸ್ಥಿತಿ ಸ್ವಂತ ಅಕ್ಕಿದೇ ಅದು ಮನಿ, ಅಕ್ಕಿ ಕಟ್ಸಿದ ಮನಿ, ಅಕ್ಕಿ ಗಂಡ ಹೆಂಡತಿ ಅವ್ರು ಕಟ್ಸಿದ ಮನಿ. ಅಕ್ಕಿ ಬಟ್ಟೆ ಗಿಟ್ಟೆ ಎಲ್ಲಾ ಮಾರಿ ತನ್ನ ಹೊಟ್ಟಿ ಕಟ್ಟಿ ಬಟ್ಟಿ ಕಟ್ಟಿ ಅಕ್ಕಿ ಮನಿ ಕಟ್ಸಾಳ. ಯಾಕ ಮುಂದೆ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಆತದ ಅಂತೇಳಿ. ಮತ್ ಹಂತಕಿಗೆ ನೀವು ಹೊರಗೆ ಹಾಕ್ತೀನಿ ಅಂದ್ರ ಅಕ್ಕಿ ಮನಿ ಒಳಗೆ ಇರಾಕ್ ಇವ್ರದೇನ್ ಅಧಿಕಾರ ಅದ? ಇವ್ರದೇನು ಇಲ್ಲ. ಮಗನ ಅಧಿಕಾರ ತಾಯಿ ಬಿಟ್ಕೊಡ್ಲೇನೆ ಮಗನ ಅಧಿಕಾರ, ತಾಯಿನೇ ಬಿಟ್ಕೊಡ್ಲಿಲ್ಲ ಅಂದ್ರೆ ಎದ್ರ ಅಧಿಕಾರ? ಅಕ್ಕಿದ ಮನಿ ಇರುತ್ತಾನ ಅಕ್ಕಿ ಇರ್ಬೇಕು, ನಂತರ ಮಗ ಹೋಗ್ಬೇಕು. ಅಕ್ಕಿ ಇರುತ್ತಾನ ಅದು ಮನಿ ಶಾಶ್ವತ ಅಕ್ಕಿಗೆ ಇರ್ಬೋದು. ನಾ ಈ ಸದ್ಯಕ್ಕೆ ಅಂದ್ರ ಇವತ್ತ ನಾನು ಇಲ್ಲಿ DC ಆಫೀಸ್ ಮುಂದೆ ಮಾತು ಹೇಳತ್ತೀನಿ. ಈ ಸದ್ಯಕ್ಕೆ ನಮ್ಮ ಸಂಘಟನೆದವ್ರು ಒಟ್ಟರು ಸೇರಿ ಅವ್ರ ಮನಿಗೆ ಹೋಗ್ತಾ ಇದೀವಿ. ಇಷ್ಟೇ ನಾ ಹೇಳಕ್ ಇಷ್ಟ. ಈ ಮಹಿಳಾ ಪೊಲೀಸ್ ಸ್ಟೇಷನ್ ದವ್ರು ಏನಂದ್ರೆ ಮೇಡಮ್ ಇದ್ರ ಬಗ್ಗೆ? ಈಗ ಅವ್ರು ಸ್ಟೇಷನ್ದವ್ರು ಯಾರು ಕೈಗೆ ತಗೋತಾ ಇಲ್ಲ. ಯಾಕಂದ್ರೆ ಅವ್ರು ಹೋಗಾನೇ ಹಗ್ಗ ಹಿಡ್ಕೊಂಡು ಓಡಾಡ್ತಾನಂತಾವ, ನಾ ಊರ್ಲ್ ಹಾಕೋತೀನಿ, ನಾ ಅದನ್ನ ಮಾಡ್ತೀನಿ ಅಂದ್ರೆ ಅವ್ರ ಡಿಪಾರ್ಟ್ಮೆಂಟ್ದವ್ರು ಅವ್ರು ಅಕಸ್ಮಾತ್ ಏನಾರ ಮಾಡ್ಕೊಂಡ್ರ ನಮ್ ನೌಕರಿ ಹೋಗ್ತದ ಅನ್ನೋ ಅಂಜಿಕೆ ಅವ್ರಿಗೂ ಇರ್ತದ. ಈಗ ಡಿಪಾರ್ಟ್ಮೆಂಟ್ದವ್ರು ಏನ್ ಮಾಡ್ತಾರ, ಇದು ಸಿವಿಲ್ ಮ್ಯಾಟರ್ ಆಗ್ತದ, ಅವ್ರ ಮನೆ ಸಂಬಂಧ ಅಂತ ಸಿವಿಲ್ ಮ್ಯಾಟರ್ದಾಗ ನಾವ್ ಬರಂಗಿಲ್ಲ, ನೀವ ಏನ್ರ ಮಾಡ್ಕೋರಿ ಅಂತ ಅವ್ರು ಹೇಳಿ ಕಳಿಸ್ತಾರ. ಮತ್ ಅವ್ರು ಹೇಳೋದು ಒಂದ್ ರೀತಿ ಕರೆಕ್ಟ್, ಯಾಕಂದ್ರೆ ಅವ್ರು ಅನ್ಸ್ತಾರ. ಯಾಕಂದ್ರೆ ನಾವು ಊರ್ಲ್ ಹಾಕೋತೀನಿ ಅಂತ ಓಡಾಡಿದ್ರ ಮತ್ತೆ ಅವ್ರ ಡಿಪಾರ್ಟ್ಮೆಂಟ್ದವ್ರು ಏನ್ ಮಾಡ್ಬೇಕು? ಹೋಗ ನಾವು ಡೈರೆಕ್ಟ್ಲಿ ಖಾಲಿ ಮಾಡಿ ಕೊಡೋಲ್ಲ, ನಾವ್ ಮನೆಯಾಗಿಂದ ಹೊರಗೆ ಬರಂಗಿಲ್ಲ, ನಾವು ಊರ್ಲ್ ಹಾಕೋತೀನಿ ಅಂತ ತಿಂದಿರ್ತಾನ. ಅದಕ್ಕೆ ನಾವು ಸಂಘಟನೆದವ್ರು ಎಲ್ಲರೂ ಸೇರಿ ಹೊಂಟಿದ್ದೇವೆ ಇವತ್ತು. ಜಿಲ್ಲಾಧಿಕಾರಿಗಳು ಒಂದು ಮನವಿ ಕೊಟ್ಟು ಇದು ಮಾಡ್ತಾರ? ಇಲ್ಲ, ಜಿಲ್ಲಾಧಿಕಾರಿ ಅವ್ರಿಗೆ ಭೇಟಿಯಾಗಿ ಹೋಗ್ಬೇಕಂತ ಬಂದಿದ್ದೇವ್ ನಾವು. ಈಗ ಸದ್ಯಕ್ಕೆ ಅವ್ರು ಇಲ್ಲ, ಅವ್ರು ಬೆಂಗಳೂರೇನೋ ಹೋಗ್ಯಾರತ್ತ. ಈಗ ಬೆಂಗಳೂರು ಹೋಗ್ಯಾರ ಅಂದ್ರೆ ಈಗ 6 ತಿಂಗಳ ಆತಕ್ಕೆ ತಾಯಿ ಹೊರಗ್ ಬಿದ್ದು, ಮತ್ತ ಅದು ಮುಂದೆ ಏನಾಗ್ತದೋ ನನಗ್ ಗೊತ್ತಿಲ್ಲ. ಕರೆ ಸದ್ಯಕ್ಕೆ ನಾವ್ ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಭೇಟಿ ಆಗಿದ್ದೇವೆ. SP ಆಫೀಸ್ ಮತ್ತೆ ಇವ್ರು ಅಂಗವಿಕಲರ ಇದು ಇರ್ತದಲ್ಲ, ಹಿರಿಯ ನಾಗರಿಕ ವೇದಿಕೆ, ಮತ್ತ ಅಂಗವಿಕಲರದ ಒಂದು ಇದು ಇರ್ತದ, ಅದು ವೇದಿಕೆ ಎಲ್ಲಾನು ಮುಗ್ದಾವ್. ಆಕಿ ತಾಯಿ ಪೂರ್ತಿಯಾಗಿ ಎಲ್ಲಾನು ಮುಗ್ದಾವ್. ಕರೆ ಯಾರು ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಈಗ ನಮ್ಮ ಸಂಘಟನೆ ಮುಖಾಂತರ ಏನ್ ಬಂದಾರ, ನಾವು DSS ದವರು ನಾವು ಎಲ್ಲಾರು ಕೂಡಿ ಒಂದು ಹಂತಕ್ಕೆ ಅವ್ರನ್ನ ಒಯ್ದು ಒಂದು ಹಂತಕ್ಕೆ ಅವ್ರಿಗೆ ಮನಿ ಮುಟ್ಟಿಸಿ ಅವ್ರನ್ನ ಹೊರಗಾಕಿ ಬರ್ಬೇಕಂತ ವಿಚಾರ ಅದ ನಮ್ದು. ನನ್ನ ಹೆಸರು ನಿರ್ಮಲಾ ಹೊಸಮನಿ ಅಂತ ಹೇಳಿ, ನಿರ್ಮಲಾ ಪ್ರಹ್ಲಾದ್ ಹೊಸಮನಿ ಅಂತ ಹೇಳಿ. ನಂದು ಸಾವಿತ್ರಿಬಾಯಿ ಫುಲೆ ಸಂಘಟನೆ ಅಂತ ಇದೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಈ ಪುಷ್ಪಾ ಸಿಲ್ಸಾಡ್ ಅನ್ನೋರು ಏನಿದಾರಲ್ಲ, ಹಿರಿಯ ನಾಗರಿಕರು ಇವರಿಗೆ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ನಮಗ ಈ ಒಂದ್ 2-3 ದಿವಸ ಹಿಂದೆ ಗೊತ್ತಾಗಿದೆ ಅಷ್ಟೇ. 6 ತಿಂಗಳದಿಂದನೂ ಅವರು ಜೋಡ್ಗುಮ್ಮಟ ಒಳಗಿದ್ರಂತ. ಆದ್ರ ನಮಗೂ ಗೊತ್ತಾಗಿರೋದು ಈ 8 ದಿವಸದ ಹಿಂದೆ ಗೊತ್ತಾಗಿದೆ. 8 ದಿವಸದ ಹಿಂದೆ ಗೊತ್ತಾದಾಗ ನಮ್ ಕಾಲ್ ಬಂದಾಗ ನಮ್ಮ ಅಧಿಕಾರಿಗಳು ಏನ್ ಮಾಡಿದ್ರು, ಇಲ್ಲ ನೀವು ಹೋಗ್ಬಿಟ್ಟು ಅವ್ರಿಗೆ ಏನೋ ತೊಂದರೆ ಆಗ್ಯದ ಅಂತ ನೋಡ್ಬರ್ರಿ ಅಂತ ಹೇಳಿದ್ರಿ. ಹೇಳೋಣ ನಾವು ಆನ್ ದಿ ಸ್ಪಾಟ್ ಏನದ ರಾತ್ರಿ 10 ಗಂಟೆಗೆ ಬಂದು ಇವ್ರಿಗೆ ಭೇಟಿಯಾಗಿದೀವಿ. ನಾವು ಭೇಟಿಯಾಗಿ ಇವ್ರ ಸಮಸ್ಯೆಗಳನ್ನ ನಾವು ಕೇಳ್ಬಿಟ್ಟು ಏನ್ ಮಾಡಿದೀವಿ, ಮರ್ದಿವ್ಸ ಮತ್ತೆ ಅವತ್ ರಾತ್ರಿ ಅಲ್ಬಿಟ್ಟು ಮರುದಿನ ಮತ್ತೆ ನಾವು ಹೋಗಿ ಇವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತ ವ್ಯವಸ್ಥೆ ನಾವು ಮಾಡಿದ್ದೇವೆ. ಅವರು ಇಲ್ಲಿವರೆಗೂ ವೃದ್ಧಾಶ್ರಮದೊಳಗೆ ಇದ್ರು. ಈಗ ನಮಗ PSI ಅವ್ರು ಏನ್ ಹೇಳಿದ್ರು, ಇಲ್ಲ ನನಗ್ ಟೈಮ್ ಕೊಡ್ರಿ, ಆ ಟೈಮ್ ಒಳಗಾಗಿ ನಾನು ಏನದ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೂ ಕೂಡ ಟೈಮ್ ಕೊಟ್ಟಿದ್ದನು ಆಯ್ತು, ಇವ್ರನ್ನ ಒಯ್ದು ವೃದ್ಧಾಶ್ರಮ ಒಳಗೆ ಇಟ್ಟಿದ್ದನು ಆಯ್ತು. ಅದಕ್ಕೆ ಇವತ್ತು ಏನದ ಅಂತ ಫೈನಲ್ ಮಾಡ್ಬೇಕಂತ ಹೇಳಿ ಬಂದಿದ್ದೀವಿ. PSI ಅವರು ಏನಂತಂದ್ರು, ಇಲ್ಲ ನನ್ನ ಒಂದ್ ಇದ್ರೊಳಗೆ ಏನೈತಿ ನಾನು ಅದನ್ನ ಮಾಡಿದೀನಿ, ಇದಕ್ಕಿಂತ ಹೆಚ್ಚಿಗೆ ನನಗೆ ಆಗಂಗಿಲ್ಲ. ಮತ್ತೆ ಈಗ ಅಲ್ಲಿ ಹೋಗೋಣ ಇವ್ರ ಸೊಸಿ ಮಗ ಏನೋ ಊರ್ಲ್ ಹಾಕೋತೀವಿ ಅದು ಹಾಕೋತೀವಿ ಅಂತ ಹೇಳಿ ಓಡಾಡ್ಲಾಕತ್ತಾರಂತ. ಅದಕ್ಕೆ ನನ್ ಜಾಬ್ ನಾನ್ ಕಳ್ಕೊಳಂಗಿಲ್ಲ. ನನ್ ಜಾಬ್ ನನಗೆ ಆದಂತ ಒಂದ್ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದಾವ, ಚೌಕಟ್ಟುಗಳದಾವು. ಅದ್ರ ಸಲ ನೀವ್ ಹೆಂಗ್ ಮಾಡ್ತೀರಿ ನೋಡ್ರಿ ಅಂತ ಹೇಳ್ಕರೆ PSI ಅವರು ಹೇಳಿದ್ರು. ಹೇಳೋಣ ನಾವ್ ಮತ್ತೆ ಏನದ DC ಅವ್ರಿಗೆ ಭೇಟಿ ಆಗ್ಬೇಕಂತ ಬಂದಿದೀವಿ. ಆದ್ರೆ DC ಅವ್ರು ಇಲ್ಲ, ಈಗ DC ಅವ್ರಿಲ್ಲ. ಅದಕ್ಕೆ ನಾವೇನಾಯ್ತು, ಮಹಿಳಾ ಸಾಂತ್ವನದವ್ರು ಅದಾರ, ನಾವು ಕೂಡ ಅವ್ರ ಜೊತೆ ಇರ್ತೀವಿ.
ಇಲಾಖೆ ವತಿಯಿಂದ ಏನದ ಅವ್ರ ಜೊತೆ ಇರ್ತೀವಿ. ಮಹಿಳಾ ಆಯೋಗದವ್ರು ಅದಾರ್ರಿ, ಅವ್ರ ಜೊತೆ ನಾವು ಅವ್ರಿಗೆ ನ್ಯಾಯ ಸಿಗುವವರೆಗೂ ಸಿಗ್ತೀವಿ. ಹಿರಿಯ ನಾಗರಿಕರಿಗೆ ನ್ಯಾಯ ಸಿಗ್ಬೇಕಂತಂದ್ರೆ ನಮ್ಮ ಇಲಾಖೆ ಮುಂದಿರ್ತೈತಿ. ಅವ್ರಿಗೆ ಯಾವುದೇ ರೀತಿನೂ ತೊಂದರೆ ಆಗ್ಲಾರ್ದಂಗ ನಾವು ಅವ್ರ ಜೊತೆ ಇದ್ದು ಅವ್ರ ಜೊತೆ ಸ್ಪಂದಿಸ್ತೇವೆ ಅಂತ ಹೇಳ್ತಾರೆ. ನಾನು 2 ಮಾತು. ತಂದೆ ತಾಯಿಗೆ ಮಕ್ಕಳು ನೋಡೋಲ್ಲ, ಅದ್ರದ್ದೇ ಕಾಯ್ದೆ ಇದು ಮಾಡ್ತಾ ಇಲ್ಲ. ಹೇಳ್ತೀನಿ. ನಿಮ್ಮ ಹೆಸರು ಹೇಳಿ. ಕಸ್ತೂರಿ ಬೂದಿಹಾಳ್ ಅಂತ, URW. ನನ್ನ ಹೆಸರು ಮದೀನಾ ಮುಜಾವರ್ ಅಂತ ಹೇಳಿ ಸರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಪರ ಶಿಕ್ಷಣ ಚಾರಿಟಬಲ್ ಟ್ರಸ್ಟ್ ದಿಂದ ರೀ ಸರ್. ಇವರು 17/2/2025 ನಮ್ಗೆ ಆಫೀಸಿಗೆ ಬಂದ್ ಅರ್ಜಿ ಕೊಟ್ಟಿದ್ರು. ಅಂದ್ರ ನಾವಿಲ್ಲಿ DC ಆಫೀಸಿಗೆ ಬಂದಿದ್ದೇವೆ ಸರ್. ಬೇರೆ ಕೆಲ್ಸಕ್ಕೆ ಬಂದಿದ್ರು, ಇವರು ಇಲ್ಲಿದಿಂದ ಬರಾಕತ್ತಿದ್ರು. ನಾವ್ ಅಲ್ಲೇ ನಿಂತಿದ್ದೇವಿ DC ಆಫೀಸ್ ಮುಂದೆ. ಹಿಂಗ್ಯಾಕ್ ಬರಾಕತ್ರಿ, ಏನಾಯ್ತು ನಿಮ್ಗ, ಹಿಂಗ್ಯಾಕ್ ಕಳ್ಕೊತ್ ಬರಾತ್ರಿ, ಮೈ ಮಗನ್ ಬ್ಲೌಸ್ ಹರಿದಿದ್ದು ಇವೆಲ್ಲಾ ಕ್ರಾಚ್ ಆಗಿದ್ರು ಕೈಗೆ, ಅದು ಯಾಕೆ ಹಿಂಗಾಗೈತಿ ಅಂತಂದ್ರಿ. ಮಗ ಬಡದ್ ಹೊರಗ್ ಹಾಕ್ಯಾನ್ರಿ ಮೇಡಮ್, ಅದ್ರ ಸಂಬಂಧ ನಾ DC ಅವ್ರಿಗೆ ಭೇಟಿ ಆಗಾಕತ್ತೀನಿ ಅಂತಂದ್ರ. ನಾವು ಮಹಿಳೆಯರ ಪರವಾಗಿನ ಕೆಲಸ ಮಾಡ್ತೇವೆ, ನೀವು ಒಬ್ರೇ ಹೋಗ್ಬೇಡ್ತಾಡ್ರಿ, ಸಾಹೇಬ್ರದಾರ ನಿಮ್ಮನ್ನ ಕರ್ಕೊಂಡ್ ಹೋಗ್ತೇವಿ, ವಿಚಾರ ಮಾಡೋಣ ಅಂತಂದ್ರ. ನಾವು DC ಅವ್ರಿಗೆ ಭೇಟಿ ಮಾಡಿಸಿದೇವ್ರಿ 17ನೇ ತಾರೀಕಿಗೆ. ಭೇಟಿ ಮಾಡಿಸಿದ ಕೂಡಲೇ ಅವ್ರು DC ಅವರ ಹಿರಿಯ ನಾಗರಿಕ ಕಚೇರಿ ಅವ್ರಿಗೆ ಕರ್ಸಿದ್ರು. ರೇಷ್ಮಾ ಮೇಡಮ್ ಅಂತ ಹೇಳಿ ಬಂದ್ರಿ, ರಶ್ಮಿ ಮೇಡಮ್ ಬಿರಾದಾರ್ ಅಂತ ಹೇಳಿ ಬಂದ ಇವ್ರಿಗೆ ನಮ್ಗ ಕರ್ಕೊಂಡ್ ಹೋದ್ರು. ಇಬ್ರಿಗೆ ಆಪ್ತ ಸಮಾಲೋಚನೆ ಮಾಡಿದ್ರಿ. ಮಾಡಿ ಇವ್ರಿಗೆ ಮಗಗ್ ನಾವು ನೋಟಿಸ್ ಹಾಕಿ ಕರೆಸ್ತೇವಿ, ವಿಚಾರ ಮಾಡ್ತೇವೆ ಅಂತ ಹೇಳಿದ್ರು. ಮುಂದ್ 4 ದಿವ್ಸ ಬಿಟ್ಟು ಇವ್ರ ಮಗಗೂ ಕರ್ಸಿದ್ರು, ಆಪ್ತ ಸಮಾಲೋಚನೆ ಮಾಡಿದ್ರು. ಅವ್ರ ಮಗ 1 ತಿಂಗಳ ಟೈಮ್ ತಗೊಂಡ ಮನಿ ಬಿಡ್ತೀನಿ ಅಂತ ಹೇಳಿ ಮತ್ 1 ತಿಂಗಳ ಟೈಮ್ ತಗೊಂಡ್ರು, ಮನಿ ಬಿಡ್ಲಿಲ್ಲ ಸರ್. ಅವ್ 1.5 ತಿಂಗಳ ಟೈಮ್ ತಗೊಂಡ್ರು, ಮನಿ ಬಿಡ್ಲಿಲ್ಲ. ಯಾಕೆ ಬಿಟ್ಟಿಲ್ ಕೇಳ್ರಿ ಅಂತ ಹೇಳಿ ನಾವು ವಿಚಾರ ಮಾಡಿದೇವಿ. ವಿಚಾರ ಮಾಡಿದ ಕೂಡಲೇ ಅವ್ರು ಏನ್ ಹೇಳಿದ್ರು, SP ಸಾಹೇಬ್ರಿಗೆ ಭೇಟಿ ಆಗೋನ್ ನಡ್ರಿ ಅಂತ ಹೇಳಿದ್ರು. SP ಸಾಹೇಬ್ರಿಗೆ ಭೇಟಿ ಆಗೋದಕ್ಕೂ ಸಾಹೇಬ್ರು ಇದ್ದಿದ್ದಿಲ್ಲ, ಕೆಳಗ ಹಟ್ಟಿ ಸಾಹೇಬ್ರಿಗೆ ಭೇಟಿ ಆದೇವ್ರಿ. ಹಟ್ಟಿ ಸಾಹೇಬ್ರ ಅವ್ರ ಮಗಗ ಸೊಸಿಗೆ ಕರ್ಸಿದ್ರು. ಮಗಗ ಸೊಸಿಗೆ ಕರ್ಸನ್ ನಾವ್ ಮನಿ ಬಿಡುದಿಲ್ಲ ಅಂತ ಹೇಳಿದ್ರಿ. ಬಿಡೋದಿಲ್ಲ ತಂದ್ ಕೂಡಲೇ ನೀವು ಆದರ್ಶ ನಗರ್ ಪೊಲೀಸ್ ಸ್ಟೇಷನ್ ಹೋಗ್ರಿ ಮೇಡಮ್, ಇವ್ರನ್ನ ಕರ್ಕೊಂಡ್ ಪುಷ್ಪ ಅವ್ರನ್ನ ಕರ್ಕೊಂಡ ನಾ ಅಲ್ಲಿ PSI ಸರ್ಗೆ ಹೇಳಿರ್ತೀನಿ ಅಂತ ಹೇಳಿದ್ರು. ಅಲ್ಲಿ ಸೀತಾರಾಮ್ ಸರ್ ಇದ್ರಿ, ಅವ್ರಿಗೆ ಹೋಗಿ ಭೇಟಿ ಆದೇವಿ. ಮೇಡಮ್ ಆರ್ಡರ್ ಏನದಾರ ಇವ್ರಿಗೆ ಮನಿ ಬಿಡ್ಸಾಕ ಅಂತಂದ್ರ. ಇಲ್ರಿ ಸರ್, ಹಿರಿಯ ನಾಗರಿಕರ ಕಚೇರಿ ಇದೆ ಅಂತಂದ್ರ ಹಿರಿಯ ನಾಗರಿಕರಿಗೆ 2005 ಇಬ್ರು ಸಾಯ್ತೇನ ಅಂತ ಹೇಳಿ ಓಡಾಡಕತ್ ಕೂಡ್ಲೇರಿ ಅವ್ರ ಬಿಟ್ಟು ಬಂದ್ಬಿಟ್ಟಾರ್ರಿ. ನನ್ನ ನೌಕರಿಗೆ ಎಲ್ಲ ಧಕ್ಕಿ ಮಾಡಿಸ್ಕೊಳತ್ತ ಅನ್ಸಿದ. ಹಿರಿಯ ನಾಗರಿಕ ಕಾನೂನು 2004-5 ಪ್ರಕಾರ ಇವ್ರು ಹಿರಿಯ ನಾಗರಿಕರು ಇರ್ಬೇಕಂತ ಐತ್ರಿ ಸರ್. ಅದೇ ಮನ್ಯಾಗ ಅವ್ರು ಇರ್ತಕ್ಕಂತ ಮನ್ಯಾಗ ಇರ್ಬೇಕಂತೈತಿ. ಮತ್ ಇವ್ರಿಗೆ ನ್ಯಾಯನ ಈಗ ನಾವು ಎಲ್ಲಾರು ಕೂಡಿಸ್ಕೇಶನ್ ನ್ಯಾಯ ಕೊಡ್ಲಿಕ್ಕಂದ್ರ ಸಮಾಜದಾಗ ಇವ್ರು ಎಲ್ಲಿ ಬಿದ್ದು ಸಾಯ್ಬೇಕ್ರಿ, ಇವ್ರು ಎಲ್ಲಿ ಇರ್ಬೇಕ್ರಿ? ಹಂಗಾದ್ರೆ ಇವ್ರು 6 ತಿಂಗಳಾಯ್ತ್ರಿ ಇಲ್ಲಿ ಜೋಡ್ಗು ಮಠದಾಗ ಇದ್ದಕೇಶನ್ರಿ. ನಾವು ಈ 3 ತಿಂಗಳಾಯ್ತ್ರಿ ಸರ್ ನಮ್ಮ ಆಫೀಸಿಗೆ ಬಂದ. ಪ್ರತಿಯೊಂದು ಆಫೀಸಿಗೆ ಹೋಗೇವಿ. AC ಅವ್ರ ಆರ್ಡರ್ ಇದ್ರೂ ಅವ್ರಿಗೆ ಇರ್ಲಾಕ ಅವಕಾಶ ಮಾಡ್ಕೊಡಲ್ರು. ಈಗ ಹಿರಿಯ ನಾಗರಿಕ ಕಚೇರಿ ಹಿರಿಯ ನಾಗರಿಕರ ಅಂಗವಿಕಲ ಕಚೇರಿ ಅವ್ರಿ ಬಂದ್ರು, ಅರ್ಧಕ್ಕ ಹೋಗ್ಬಿಟ್ರು. ಮತ್ರಿ ಇವ್ರ ತಮ್ಗ ಅಧಿಕಾರ ಇದ್ದವ್ರ ಈ ರೀತಿ ಮಾಡಾಕತ್ರ ಅಂದ್ರ ನಾವೇನ್ ಮಾಡ್ಬೇಕ್ರಿ ಹೇಳ್ರಿ ಸರ್? ನಾವ್ ಸಂಘಟನೆಯವ್ರು ಇವ್ರಿಗೆ ರಕ್ಷಣೆ ಮಾಡ್ಬೇಕು. ಮತ್ತ ಅವ್ರ ಮಗ ಏನಂತಾನ, ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತೇನೆ, ನಮ್ಮ ಮನಿಗ್ ಬಂದ್ರ ಇವ್ರು ನಮ್ ಮೇಲೆ ಮಾಡ್ತಾರತ್ರಿ. ಇವ್ರ ಮಗ ನ್ಯಾಯಾಗ ಯಾರು ಕೊಡಿಸ್ಲಾಕ್ ಬರ್ತಿರ್ಲಾ, ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತೇನೆ ಅಂತ ಹೇಳ್ತಾನ್ರಿ ಅವ. ಮೊನ್ನೆ SP ಅವ್ರ ಮುಂದೆ ಹೇಳ್ಯಾರ, ಹಟ್ಟಿ ಸಾಹೇಬ್ರ ಮುಂದೆ. ಸರ ಇವ್ರು ನೋಡ್ರಿ ನಮ್ಮ ಅವ್ನ್ ಕರ್ಕೊಂಡ್ ಅವ್ರಿಗೆ ಕಲಿಸ್ಕೇಸಿಂದ ನಮಗ ಇದು ಮಾಡಾಕತ್ತಾರ, ಇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೇನೆ. ಹುಚ್ಚ ಹೋಗ ಅವ್ರ ನಿಮ್ ಅವ್ನ್ ಕರ್ಕೊಂಡ್ ತಿರ್ಗಾಡತ್ತಾರ, ಸತ್ತಿದ್ರೆ ಏನ್ ಮಾಡ್ತಿದ್ದಿ, ಅವ್ರೇ ನೋಡ್ಕೊಳತ್ತಾರ, ನೀ ನೋಡಿದ್ರ ಅವ್ರ್ಯಾಕ ಕರ್ಕೊಂಡ್ ತಿರ್ಗಾಡ್ತಿದ್ರಿ ಅಂತಂದ್ರಿ ಅವ್ರು. ಸರ ಈಗ ನಾವ್ ಒಂದೇ ಕೇಳ್ಕೊಳ್ಳೋದು, ಇವ್ರಿಗೆ ನ್ಯಾಯ ಸಿಗ್ತೈತೋ ಸಿಗಲ್ಲ, ಇವ್ರ ಸಂಬಂಧಪಟ್ಟಂತ ಇಲಾಖೆಯವ್ರು ಏನ್ ಮಾಡಾಕತ್ತಾರ, ಅವ್ರ ನ್ಯಾಯ ದೊರಕಿಸ್ಕೊಡ್ತಾರೋ ಇಲ್ಲೋ. ದಯವಿಟ್ಟು ಅವ್ರು ಎಲ್ಲದಾರ, ಈಗ ಎಲ್ಲಿ ಕೂತಾರ ಸರ್ ಇವ್ರೆಲ್ಲಾ ಇಲಾಖೆಯವ್ರು ಎಲ್ಲದಾರ ನೋಡ್ರಿ, ನೋಡಿ ಕಿಶನ್ ಅವ್ರಿಗೆ ನ್ಯಾಯ ದೊರಕಿಸ್ಕೊಡಂಗ್ ವಿಚಾರ ಮಾಡ್ರಿ ಸರ್. ದಯವಿಟ್ಟು ಆಕಿಗ್ ನ್ಯಾಯ ಸಿಗ್ಬೇಕು. ತಾಯಿ ಮನಿಗ್ ಹೋಗ್ಬೇಕ್ರಿ. ಆಕಿಗ್ BP ಅದ, ಶುಗರ್ ಅದ, ಆಪರೇಷನ್ ಆಗೈತ್ರಿ. ಏನಾರ ಹೆಚ್ಚು ಕಡಿಮೆ ಆದ್ರೆ ಇವ್ರು ಎಲ್ಲಾರು ಸಂಬಂಧಕರ ಆಗ್ತಾರ ಸರ್, ಎಲ್ಲಾರು ಸರ್. ನಿಮ್ಮ ಹೆಸರು? ಮದೀನಾ ಮುಜಾವರ್ ಅಂತ ಹೇಳಿ ಸರ್.